ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್ ಚಾನಲ್. ಇವತ್ತೊಂದು ಹೊಸ ಲಾಗ್ ಮಾಡ್ತಾಯಿದ್ದೀನಿ. ಆ ಲಾಗ್ ಏನು ಅಂತಂದು ತೋರಿಸ್ತೀನಿ ನೋಡಿ. ಆ ಲಾಗ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ತಪ್ಪದೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಲಾಗ್ ಬಂದು ನೋಡೋಣ ಬನ್ನಿ. ನೋಡಿ, ಇವತ್ತು ಬಂದು ಭಾನುವಾರ ನಾವು ಸಂತೆಗೆ ಹೋಗಿ ತುಂಬ ದಿನ ಆಗೋಯಿತು. ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಯಾವಾಗ ಆಯಿತು ಆವತ್ತಿಂದ ಸಂತೆ ಅನ್ನೋ ಮುಖನೇ ನೋಡಿರಲಿಲ್ಲ. ನಾನೀಗ ಚಿಂತಾಮಣಿಗೆ ಬಂದು ಸಂತೆ ಮುಖ ನೋಡಿದ್ದೀನಿ. ಓಕೆ, ನಾನು ಮನೆಯಿಂದ ಇವತ್ತು ಭಾನುವಾರ ಅಲ್ವಾ, ಸಾಯಂಕಾಲ ಅಂದರೆ 5:30 5:45 ಆಗಿತ್ತು, 6 ಗಂಟೆ ಆಗ್ತಾ ಬಂತು. ಸಂತೆಗೆ ಹೋಗಬೇಕಿತ್ತು. ಸಂತೆ ಹೋಗೋಣ ಅಂತೇಳಿ ಇನ್ನೇನು ಮಾಡಿದೆ, ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಬಂದೆ. ಏನೇನು ಅಮೌಂಟು ಬಂತು, ಸಂತೆ ಅಮೌಂಟು ಇಲ್ಲಿ ನೋಡಿ ಹೊರಡ್ತಾ ಇದ್ದೀನಿ. ಹೋದೆ ಅಂದರೆ ದಾರಿ ಮಧ್ಯದಲ್ಲಿ ಹೋಗಬೇಕಾದ್ರೆ ಇಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನನ್ನ ಚಿಕ್ಕ ಮಗ ಇದ್ದು, ಅಮ್ಮ ಕೊಡಮ್ಮ ಮೊಬೈಲು ಅಂತೇಳಿ ಇಸ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ದೆ. ಇಷ್ಟು ವಿಡಿಯೋ ಅವನೇ ಮಾಡಿದ್ದಾನೆ. ಹೋಗ್ತೀವಿ ನೋಡಿ, ಹೋಗ್ತಾ ಇದ್ದೀವಿ. ಯಾವ ಥರ ಹೋಗ್ತೀವಿ ಅನ್ನೋದನ್ನ ಸಮೇತ ಅವ್ನು ವಿಡಿಯೋ ಮಾಡಿದ್ದಾನೆ. ಪಾಪ ಅವನು ಕಷ್ಟಪಟ್ಟು ವಿಡಿಯೋ ಮಾಡಿರೋದನ್ನ ನಾನು ಯಾಕೆ ಡಿಲೀಟ್ ಮಾಡಬೇಕು ಅಂಥೇಳಿ ಸುಮ್ಮನೆ ಸ್ವಲ್ಪ ಹೋದೆ. ಹತ್ತಿರ ಬಂದಿದ್ವಿ. ಇದು ಸಂತೆ ಬಜಾರಿಗೆ, ಚಿಂತಾಮಣಿ ಸಂತೆ ಬಜಾರ್. ಸಾಯಂಕಾಲ ಆಯ್ತಲ್ವ, ಹೋಗಿ ಸೈಡಲ್ಲಿ ಗಾಡಿ ನಿಲ್ಲಿಸ್ಬೇಕಿತ್ತು. ಎಲ್ಲೂ ಜಾಗ ಇರಲಿಲ್ಲ. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಏನು ಸಿಗಲ್ಲ ಅಂತೇನಿಲ್ಲ, ಎಲ್ಲ ಸಿಗುತ್ತೆ. ನಮ್ಮ ಸೈಡು KG ಗಟ್ಟಲೆ, ಅರ್ಧ KG, 1/4 KG, 1 KG, 3 KG ಈ ಥರ ತಗೊತೀವಿ. ಬಟ್ ಇಲ್ಲಿ ಹೆಂಗೆ ಗೊತ್ತಾ, ಬೆಂಗಳೂರಲ್ಲಿ ನಾವು ತಗೊತೀವಿ. ಯಾವ ಥರ, ಒಂದೊಂದು ಕುಪ್ಪೆ 10 ರೂಪಾಯಿ ಅಂತೇಳಿ. ನಾನು ಬೆಂಗಳೂರಲ್ಲಿ ನೋಡಿದ್ದು, ಸೆಕೆಂಡ್ ಇಲ್ಲೇ ಬಂದು ನೋಡ್ತಿರೋದು. ಇಲ್ಲಿ ನನ್ನ ಮಗ ಸಂತೆಯಲ್ಲೇ ಕ್ಯೂಬ್ ಆಡ್ಕೊಂಡು ಬರ್ತಿದ್ದಾನೆ. ಅವ್ನು ನಿಜ ಅಲ್ಲೇ ಜಾಯಿನ್ ಮಾಡಿಬಿಟ್ಟ ನೋಡಿ. ಹೋಗ್ತಿರ್ಬೇಕಾದ್ರೆ ಆಡ್ಕೊಂಡು ಬರ್ತಾಯಿದ್ದ. ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿದೆ, ವಾವ್. ಅವ್ನು ಕ್ಯೂಬ್ ಆಡ್ಕೊತ ಬರ್ತಾಯಿದ್ದ, ನಾನು ವಿಡಿಯೋ ಮಾಡ್ಕೊತ ಬರ್ತಾಯಿದ್ದೆ. ಫಸ್ಟ್ ಬಂದಿದ್ದೆ ಲೆಮನ್ ನೋಡಿ, ಲಿಂಬೆ ಹಣ್ಣು ನೋಡಿ ತೋರಿಸ್ತಾನೆ. ಈ ಲಿಂಬೆ ಹಣ್ಣಿನಂಥ ಹುಡುಗಿ ಬಂತು ನೋಡಿ. ಒಂದೊಂದು ಗುಡ್ಡೆ ಬಂದು 10 ರೂಪಾಯಿ ನೋಡಿ. ಎಲ್ಲ ಇವು 10 ರೂಪಾಯಿ. ವೆಜಿಟೇಬಲ್ಸ್ ಎಲ್ಲ 10 ರೂಪಾಯಿ. ಇವನು ಜಾಯಿನ್ ಮಾಡ್ತಾ ಇದ್ದಾನೆ. ರ್ಯಾಡಿಶ್, ಮೂಲಂಗಿ ಎತ್ತು ತೋರಿಸ್ತಾ ಇದ್ದಾನೆ. ಸೂಪರ್ ನೋಡಿ. ಒಂದು ಕುಪ್ಪೆ ಬಂದು 10 ರೂಪಾಯಿ. ಯಾವುದಾದ್ರೂ ತಗೊಳ್ಳಿ, ಬೆಟರ್ ಅಲ್ವಾ? ಜಾಸ್ತಿ ಆದರೂ ಆಗಿರಲಿ, ಕಮ್ಮಿ ಆದರೂ ಆಗಿರಲಿ, ಅಮೌಂಟ್ ಯಾವುದಾದ್ರೂ ಕುಪ್ಪೆ ತಗೊಳ್ಳಿ, 10 ರೂಪಾಯಿ ನೋಡಿ. ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ, ವಾವ್. 1 ವರ್ಷ 2 ವರ್ಷ ಆದಮೇಲೆ ಸಂತೆ ನೋಡಿದ್ದು ನಾನು, ಇದೇ ಫಸ್ಟು. ಸೂಪರ್. ಕೊತ್ತಂಬರಿ, ಪುದೀನ, ಪಾಲಕ್, ವಾವ್ ನೋಡಿ. ರಿಫ್ಲೆಕ್ಟ್ ಹೊಡಿತಾ ಇದೆ. ಏನಂದರೆ ಮೇಲ್ಗಡೆ ತಾಟ್ಪಾಲ್ ಕಟ್ಟಿದ್ದಾರೆ, ತಾಟ್ಪಾಲ್ ಕಲರು ಕೆಳಗಡೆ ಬೀಳ್ತಾ ಇದೆ. ನೋಡಿದ್ರಲ್ಲ ನೋಡಿ, ಇದು ಸಂತೆ, ಚಿಂತಾಮಣಿ ಸಂತೆ. ಇದು ತುಂಬ ಜನ ಬಂದಿರ್ತಾರೆ, ಚಿಂತಾಮಣಿ ಫುಲ್ ಬಂದಿರ್ತಾರೆ. ಹಳ್ಳಿ ತರಕಾರಿ ಅಂತೂ ಸೂಪರಾಗಿ ನೋಡಿ. ಇವನು ನಡ್ಕೊಂಡು ಬರ್ತಾನೆ ಸಂತೆಯಲ್ಲಿ, ಕ್ಯೂಬಲ್ಲಿ ಬ್ಲೂ ಕಲರ್ ಮಾಡಿಬಿಟ್ಟ. ಸೂಪರ್. ಓಕೆ, ಮತ್ತು ತರಕಾರಿ ಅಂತೂ ಹಳ್ಳಿ ತರಕಾರಿ ಸೂಪರಾಗಿರುತ್ತೆ. ಒಳ್ಳೆ ಚೆನ್ನಾಗಿ ಫ್ರೆಶ್ ಆಗಿರೋ ಹಳ್ಳಿ ತರಕಾರಿನೂ ಬಂದಿರುತ್ತೆ. ಇನ್ನೊಬ್ಬರು ಬೇರೆಯವರು ಬಂದರೆ ಕೊಂಡ್ಕೊಂಬರೋರು ಇರ್ತಾರೆ. ಇದು ಆನಿಯನ್ ನೋಡಿ, ಮೇಲ್ಗಡೆ ತಾಟ್ಪಾಲ್ ಏನಂತಾರೆ, ಅದು ಮೇಲ್ಗಡೆ ರೆಡ್ ಕಲರ್ ಇದೆ, ಹಾಗಾಗಿ ಅದು ರೆಡ್ ಕಲರ್ ಆಗಿಬಿಟ್ಟಿದೆ ನೋಡಿ. ತರಕಾರಿ, ಇಲ್ಲಿ ಬೇಳೆ, ಏನೆಲ್ಲ ಬೇಳೆಕಾಳು ಬೇಕು, ಕಾಳುಗಳು ಮತ್ತು ಬೇಳೆಗಳು ಎಲ್ಲ ಸಿಗುತ್ತೆ. ಮತ್ತು ಧನಿಯಾ ಪೌಡ್ರು, ಇನ್ನೊಂದು ಬಂದು ಪುಳಿಯೋಗರೆ ಪೌಡ್ರು, ಎಲ್ಲ ಥರದ ಪೌಡ್ರು ಸಿಗುತ್ತೆ. ಮತ್ತು ತರಕಾರಿನೂ ಸಿಗುತ್ತೆ, ಬೇಳೆ ಸಿಗುತ್ತೆ. ಏನೂ ಸಿಗಲ್ಲ ಅಂತಿಲ್ಲ, ಎಲ್ಲನೂ ಸಿಗುತ್ತೆ ನೋಡಿ. ಈ ಕುಪ್ಪೆ ಕುಪ್ಪೆ ಅಂತಾರೆ ಈ ಕಡೆ. ಗುಡ್ಡೆ ಎಲ್ಲ 10 ರೂಪಾಯಿ ನೋಡಿ. ಫ್ರೆಶ್ ಆಗಿರೋ ತರಕಾರಿ ಗುಡ್ಡೆ ಇಡಲ್ಲ,
ಹಳ್ಳಿ ಕಡೆಯಿಂದ ಬಂದಿರೋ ತರಕಾರಿ ಅವರು ಹಳ್ಳಿ ಕಡೆಯವರು ಏನು ಮಾಡ್ತಾರೆ ಅಂತಂದರೆ ಗುಡ್ಡೆ ಇಟ್ಟರೆ ಬೇಗ ತೊಗೊಂಡ್ಬಿಡ್ತಾರೆ ಅಂಥೇಳಿ ಒಂದು ಕಾಯಿ ಜಾಸ್ತಿನೇ ಹಾಕಿ ಇಟ್ಟಿರ್ತಾರೆ, ಒಂದು ತರಕಾರಿ ಜಾಸ್ತಿನೇ ಹಾಕಿಟ್ಟಿರ್ತಾರೆ ನೋಡಿ. ಹೀಗೆ ತುಂಬ ಚೆನ್ನಾಗಿರುತ್ತೆ ಸಂತೆ. ನಾನು 2 ವರ್ಷ 3 ವರ್ಷ ಆಗ್ತಾ ಬಂತು ಇಲ್ಲಿ ಬಂದು ಸಂತೆ ನೋಡ್ತಾಯಿದ್ದೀನಿ ನಾನು. ನೈಸ್ ನೋಡಿ, ಏನೆಲ್ಲ ತರಕಾರಿ ಎಷ್ಟು ಉದ್ದ ಇದೆ ಅಂತಂದರೆ ಸುಮಾರು 2 ಕಿಲೋಮೀಟ್ರ್ ಅಷ್ಟು ಉದ್ದ ಇರುತ್ತೆ ಈ ಕಡೆ ಎಲ್ಲ ತರಕಾರಿ. ಮತ್ತು ಹಾಗೆ ಮುಂದೆ ಹೋಗ್ತಾ ರೈಟ್ ಸೈಡಿಗೆ ತರಕಾರಿ ಸಿಗುತ್ತೆ, ಲೆಫ್ಟ್ ಸೈಡಿಗೆ ಬರೀ ಸ್ಲಿಪ್ಪರ್ಸು ಶರ್ಟ್ಸು ಅವೆಲ್ಲ ಇರುತ್ತೆ. ಬಟ್ ನಾನು ಅರ್ಧಕ್ಕೆ ಮಾಡಿದ್ದೀನಿ, ಅರ್ಧ ಇವತ್ತಿನ ವಿಡಿಯೋ ಕಳಿಸ್ತೀನಿ, ಇನ್ನೂ ಅರ್ಧ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೂಲಂಗಿ, ನೋಡಿ ವೈಟಾಗಿ ಎಷ್ಟು ಚೆನ್ನಾಗಿದೆ. ಕ್ಯಾರೆಟ್, ನೌಕೋಲ್ ನೋಡಿ, ವಾ ನಡಿ ಗ್ರೀನ್ ಕಲರ್ ಐತಿ ನೋಡಿ, ಅದು ನಮ್ಮ ಗ್ರೀನ್ ಕಲರ್ ನೋಡಿ. సొప్పు కూరకి ఇట్టుకోందే కూరకి నేనేం తీసుకోలే కదా నీకు 10 నాకు 10 ರೂಪಾಯಿ ನೋಡಿ. ಗುಡ್ಡ 10 ರೂಪಾಯಿ, ಈ ಗುಡ್ಡ 10 ರೂಪಾಯಿ. ಎಷ್ಟಿಗಂದ ಗುಮ್ಮಡಿಕಾಯಿ ಕೆಜಿನೇನಾ? ಎಷ್ಟು ಕೆಜಿ ನಿಮ್ಗೆ ಎಷ್ಟು ಕೆಜಿ ಅಂದರೆ ಒಂದು ಐಡಿಯಾ ಇಲ್ಲ. ನಿಮ್ಗೆ ಎಷ್ಟು 1.5 ಕೆಜಿ ಬರ್ಬೋದು, ಎಷ್ಟನ್ನ ಬರ್ಬೋದು, ಕೆಜಿ ತಗೊಂಡು ಇದಲ್ವಾ ದೊಡ್ಡವಂತಿಲ್ವಾ? ದೊಡ್ಡದಿಲ್ಲ, ಚೆನ್ನಾಗದೆ ಮೀನು ಸಾಂಬಾರ್ಗೆ ಇಸ್ಕೊಳ್ಳೋ ನೋಡೋಣ, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಇಸ್ಕೊಳ್ಳಿ ನೋಡೋಣ, ಕೊಡಿ ನೋಡೋಣ. ಎಲ್ಲ ಬಿಡ ಮಣ್ಣು ಗಿಣ್ಣೆ ಎಷ್ಟು ಚೆನ್ನಾಗಿದೆ ನೋಡು ವೆದರ್. ನೋಡು ಅಲ್ಲೆಲ್ಲ ಮಳೆ. ನಾನು ಹೋಗ್ತೀನಿ. ಅಪ್ಪ ಬರ್ತಿದ್ದಾರೆ ನೋಡು. ಫ್ಲೈಟ್ ಹೋಗ್ತಾ ಇದೆ ನೋಡು. ಬ್ಯಾಗ್ ಬಂತು ನೋಡಿ, ಫುಲ್ ಬ್ಯಾಗ್.